ನಮ್ಮ ಹುಡುಗರ್ನ ಊಟ ಮಾಡಿಸಿ ಮಲಗಿಸಿ ಬರೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ನನಗಂತೂ ಸಾಕಾಗಿ ಹೋಗೈತಿ. ಗೌರಿ ತಗಾದ್ರೆ ಒಂದು ಸ್ವಲ್ಪ ಹೊತ್ತು ಅವರಿದ್ದಳವರೆಗೂ ಕೂತ್ಕೊಂಡು ಮಾತಾಡೋಣ ಅಂತ ಬಂದೆ. ಗೌರಿ ಏನು ಮಾಡ್ತಾ ಇದ್ದಾಳೋ ಏನು. ಗೌರಿ ಗೌರಿ, ಓ ನೇತ್ರಮ್ಮ, ಬಾರಮ್ಮ ಬಾ. ಹುಡುಗರು ಎಲ್ಲಿ ಬಿಟ್ಟು ಬಂದೆ? ಅವ್ರನ್ನ ಕರ್ಕೊಬರಕ್ಕಿಲ್ಲಿ. ನಾನು ನಿಮ್ಮ ಮನೆ ಕಡೆಗೆ ಬರೋಣ ಅನ್ಕೊಂತೀನಿ ನಿಮ್ಮ ಹುಡುಗನ್ ನೋಡಕ್ಕೆ. ಅಲ್ಗಾನ ಬರಕ್ಕೆ ನನ್ನ ಕೈಲಿ ಸುಸ್ತಾದಂಗೆ ಆಗುತ್ತೆ. ಅದಕ್ಕೇನೆ ಬರ್ಲಿಲ್ಲ. ನೀನಾದ್ರೂ ಎತ್ಕೊಂಡ್ಬರ್ಬೇಕೋ ಬೇಡವೋ ಎರಡು ಹುಡುಗರ್ನು? ಅಯ್ಯೋ ಇಲ್ಲ ಕಣಕ, ಅವರು ಮನೆ ಕಂಡಿದ್ರು. ಈಗ ತಾನೇ ಊಟ ಮಾಡಿಸಿ ಮನಗ್ಸಿ ಬಂದೆ. ನನಗೂ ಅಲ್ಲೇ ಇದ್ದು ಅವ್ರನ್ನ ಎತ್ಕೊಂಡು ಬೇಜಾರಾಗಿತ್ತಲ್ಲ. ನಮ್ಮ ಅತ್ತೆ ಇತ್ತು ಮನಗ್ಸಿ ಬಂದೆ. ಗೌರಿ ಏನ್ ಮಾಡ್ತಾ ಇದ್ದಾಳೆ ನೋಡೋಣ ಅಂತಾನ. ಚೆನ್ನಾಗಿದ್ಯೇನಕ್ಕ ಇವಾಗ? ಏನ್ ಚಂದನೋ ಏನೋ ವಯಸ್ಸಾಯ್ತು ಕಣಪ್ಪ. ನಮಗೂ ಜಾಸ್ತಿ ಎಲ್ಲೂ ಓಡಾಡಕ್ಕಾಗಲ್ಲ. ಹಿಂಗೆ ಇದೀನಿ ನೋಡಮ್ಮ. ಅಯ್ಯೋ ಇದ್ಯಾಕಕ್ಕ ಹಿಂಗಂತೀಯ? ಅಲ್ಲ ನಿನ್ ಸೊಸೆ ಇದ್ದಾಳೆ, ಎಲ್ಲ ಮಾಡಿರ್ತಾಳೆ, ಎಲ್ಲ ಮಾಡ್ತಾಳೆ, ಚೆನ್ನಾಗಿ ನೋಡ್ಕೊಂತಾಳೆ. ಇವಾಗ ಗಟ್ಮುಟ್ಟಾಗಿರ್ಬೇಕು, ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು. ಮೊದ್ಲಂದ್ರೆ ನೀನೇನ್ ಮಾಡ್ಬೇಕಾಗಿತ್ತು? ಅವಾಗ ಚೆನ್ನಾಗಿಲ್ಲ ಅಂತ ಮನೆ ಕಂತಿದ್ದೆ. ಈಗ ಸೊಸೆ ಇದ್ದಾಳಲ್ಲ, ಎಲ್ಲ ಮಾಡ್ತಾಳೆ ಬಿಡು. ಹೆಂಗೋ ನಿಮ್ಮ ಮಗುಗೆ ನಾನು ಮದುವೆ ಮಾಡಿಸೋ ಅಷ್ಟೊತ್ತಿಗೆ ನಿನಗೂ ಇವಾಗ ಬಂತು ನೋಡು ಸೊಸೆ ಕೈಲಿ ಮಾಡಿಸ್ಕೊಂಡು ಅಂತದ್ದು. ಏನು ಹೋಗನೋ ಏನೋ ಬಿಡಮ್ಮ. ಆ ಗೌರಿ ವರ್ತನೆ ಒಂಥರ. ಅವಳಿಗೆ ಕೇಳಿದ್ದೆಲ್ಲ ಕೊಡ್ಬೇಕು, ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅವಳಿಗೆ ಆಸ್ತಿನೆಲ್ಲನ ಅವಳ ಹೆಸರಿಗೆ ಮಾಡಿಸ್ಬೇಕಂತೆ. ಈಗ ಮುಖ ಮುಷ್ಟಿ ತಿರ್ಕೊಂಡು ಓಡಾಡ್ತಾಳೆ. ಮಾತಾಡ್ಸಿರ್ ಸಾಕು. ನೋಡು, ಅಲ್ಲ ನಾನು ಬದುಕಿದ್ದಂಗೆನೆ ಅವಳ ಹೆಸರಿಗೆ ಮಾಡಿಸಿ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಈಗಲೇ ಹಿಂಗೆ ಆಡ್ತಾಳೆ. ಇನ್ನು ಹೆಸರಿಗೆ ಮಾಡಿಸ್ಬಿಟ್ರೆ ಇನ್ನೇನು ಗತಿನೋ ಏನೋ. ನೀನು ಹೇಳೋ ಹೊತ್ತಿಗೆ ಅವಳು ಒಳ್ಳೆಯವಳು ಅಂತ ನಮ್ಮದೇ ಮಾಡ್ಕೊಂಡ್ವಿ. ಆದ್ರೆ ಈಗ ನೋಡಿದ್ರೆ ನನ್ನೇ ಮೂತಿ ಮುಷ್ಟಿ ತಿರುತ್ತಾಳೆ. ಯಾಕಕ್ಕ, ಯಾಕೆ ಹಂಗೆ ಹೇಳ್ತಾ ಇದ್ಯಾ? ಗೌರಿ ಚೆನ್ನಾಗಿ ನೋಡ್ಕೊಂತ ಇಲ್ವಾ ನಿಮ್ಮನ್ನ? ಅವಳು ಹಂಗೆ ನೋಡ್ಕೊಂಡಿದ್ದಿದ್ರೆ ನಾನು ಯಾಕಮ್ಮ ಹಿಂಗೆ ಹೇಳ್ತಿದ್ದೆ ಹೇಳು? ನನ್ನ ಮಗುಗೆ ಯಾಕಾದ್ರೂ ಮದುವೆ ಮಾಡೋದು ಅಂತ ಅನ್ನಂಗೆ ಆಗ್ಬಿಟ್ಟಿದೆ. ಏನು ಮಾಡೋದು, ನನ್ನ ಮಗ ಚೆನ್ನಾಗಿದ್ರೆ ಅಷ್ಟೇ ಸಾಕು ಬಿಡು. ಮದುವೆ ಆಗಲ್ಲ ಅಂತಿದ್ದವನು ಅವಳು ಇಷ್ಟಪಟ್ಟು ಮದುವೆ ಆದ. ಚೆನ್ನಾಗಿರ್ಲಿ ಸದ್ಯ. ನನ್ನ ನೋಡ್ಕೊಂಡಿದ್ರು ಪರವಾಗಿಲ್ಲ. ನಾನಿನ್ನೇನು ವಯಸ್ಸಾಗೈತೆ, ಯಾವಾಗ ಹೋಗ್ತೀನೋ ಏನೋ ಹೇಳಕ್ಕಾಗಲ್ಲ. ನನ್ನ ಮಗುನಾದ್ರೂ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಬಿಡಮ್ಮ. ಹೌದಾ, ಗೌರಿಯಲ್ಲಿ ಈಗ ಇಲ್ಲೇ ಎಲ್ಲ ಹೊರಗಡೆಗೆಲ್ಲ ಹೋಗಿದ್ದಾಳೆ ಅನ್ಸುತ್ತೆ. ಬತ್ತಾಳಿರು, ಬಾ ಕುಕ ಬಾ. ಪರವಾಗಿಲ್ಲ ಬಿಡಕ್ಕ, ನಾನು ಹೋಗಿ ಆಮೇಲೆ ಬರ್ತೀನಿ. ಯೋಕ್ಕಳಮ್ಮ ಕುಕ, ಗೌರಿ ಬತ್ತಾಳೆ, ನಾನು ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಬಾ ಕುಕ ಬಾ. ಸರಿ ಆಯ್ತಕ್ಕ, ಕುತ್ಕೊಂಡಿರ್ತೀನಿ, ಹೋಗ್ರಿ. ಕುತ್ಕೊಂಡಿರು, ಬತ್ತಾಳೆ. ಈಗ ಒಂದು ಸ್ವಲ್ಪ ಹೊತ್ತು ಆಯ್ತು, ಬತ್ತಾಳೆ. ಈಗ ಆಗ್ಲನ ಇನ್ನೇನು ಇಲ್ಲಿಗಾನ ಬಂದು ವಾಪಸ್ ಇನ್ನೇನು ಹೋಗ್ತೀಯಾ? ಬತ್ತಾಳೆ. ಸರಿ ಆಯ್ತು, ಇಲ್ಲೇ ಕುತ್ಕೊಂಡಿರ್ತೀನಿ, ಹೋಗ್ರಿ. ಎಷ್ಟೊತ್ತಿ ಬತ್ತಾಳಪ್ಪ ಗೌರಿ? ಬತ್ತಾ ಇರಂಗಿದ್ದಾಳೆ. ಬಂದ್ಲು ಹೆಂಗ ಸದ್ಯ. ಬಾರೇ ಗೌರಿ ಬಾ. ಏನೇತ್ರ ನಿನ್ಗೆ ಬಿಡುವಾಗದೇ ಇಲ್ಲ, ಇಬ್ರು ಮಕ್ಕಳಿದ್ದಾರೆ, ನೀನೆಲ್ಲ ಮನೆ ಕಡೆಗೆ ಬರ್ತೀಯಾ ಅಂತ ನಾನು ಅಂದ್ಕೊಂತಿದ್ದೆ. ಹೆಂಗೋ ಮಕ್ಕಳನ್ನ ಬಿಟ್ಟು ಬಂದ್ಬಿಟ್ಟಿದ್ಯಾ? ಎಲ್ಲಿ ಬಿಟ್ಟು ಬಂದ್ಯಾ ಅವರಿಬ್ರು? ಅವರು ಮನೆ ಕಂಡಿದ್ರು ಕಣೆ. ಅವ್ರು ಎದ್ದಿದ್ರೆ ನಾನು ಬರಕ್ಕಾಗ್ತಿದ್ದ ಇಲ್ಲಿಗೆ. ಊಟ ಮಾಡಿಸಿ ಮಲಗಿಸಿ ನಮ್ಮ ಅತ್ತೆ ಇತ್ತು, ಬಿಟ್ಟು ಬಂದೆ. ನನಗೂ ಬೇಜಾರತ್ತಾಗೆ. ಇಬ್ರು ಹುಡುಗರು ನೋಡ್ಕೋಬೇಕು ಅಂದ್ರೆ ಸಾಕಾಗಿ ಹೋಗುತ್ತೆ. ಇಲ್ಲಿ ಬೇರೆ ಯಾರು ಇಲ್ಲ ನೋಡಿ, ನಾನು ಒಬ್ಳೇ ನೋಡ್ಕೋಬೇಕು. ಸಾಕಾದಂಗಾಗುತ್ತಮ್ಮಕ್ಕ. ಯಪ್ಪ, ಈ ಅವಳಿ ಜವಳಿ ಮಕ್ಳಾಗೋದು ಬೇಡ, ಈ ಸವಾಸನೂ ಬೇಡ ಅನ್ಸ್ಬಿಡುತ್ತೆ. ನಮ್ಮ ಬೇಜಾರು. ಒಬ್ರಾದ್ರೆ ನೋಡ್ಕೋಬೋದು. ಹೆಂಗೋ ಅತ್ಲಾಗೆ ಮಕ್ಳಾದ್ರೂ ಆಗಿದಾವಲ್ಲ ಬಿಡು. ನನಗೆ ಆ ಮಕ್ಳ ಭಾಗ್ಯನೂ ಇಲ್ವಲ್ಲ. ನಿನಗೆ 2 ಕೊಟ್ಟೆನ ದೇವ್ರು, ನನಗೊಂದಾದ್ರೂ ಕೊಟ್ಟಿದ್ರೆ. ಈಗ ನನ್ನ ಮಕ್ಕಳಿಗೆ ಒಂದು ಹೆಣ್ಣು ಹುಡುಗಿನ ನಿನಗೆ ಕೊಡ್ತೀನಿ, ಸಾಕ್ಯಾಳಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ ನನಗೆ ಗಂಡು ಹುಡುಗರು ಬಿಟ್ಟು? ಅಯ್ಯೋ, ಇದೊಳ್ಳೆ ಸವಾಸ ಆಯ್ತು. ನಿನ್ನ ಮಕ್ಕಳನ್ನ ನೀನು ನನಗೆ ಕೊಡ್ತೀನಿ ಅಂದ್ರೆ ನಿಮ್ಮ ಅತ್ತೆ ನಿನ್ನ ಗಂಡ ಒಪ್ಕೋತಾರ? ನಿಮ್ಮ ಅಪ್ಪ ಅಮ್ಮ ಸುಮ್ಮನಿದ್ ಬಿಡ್ತಾರ? ಅದೆಲ್ಲ ಆಗದೆ ಇರೋ ವಿಷಯ. ಬಿಡು. ಮತ್ತೆ ಇನ್ನೇನಿನ ಹತ್ರ ಇದನ್ನ ಶೆಡ್ ಹಾಕಿ ಎಲ್ಲ ಖಾಲಿ ಮಾಡಿಸಿದ್ರಾ? ಎಲ್ಲ ಇದನ್ನ ಮಾಡಿದ್ರಲ್ಲ, ಕೊಟ್ಟಿಗೆ ಮಾಡ್ಕೊಂಡಿದ್ರಲ್ಲ? ಇನ್ನೂ ಇಲ್ಲ ಕಣೆ, ಖಾಲಿ ಮಾಡಿಲ್ಲ. ಏನೋ ಅಡ್ವಾನ್ಸ್ ಇಸ್ಕೊಂಡೇವನಂತೆ ನಮ್ಮ ಮಾವ. ಅದಕ್ಕೆ ಇನ್ನು ಈಗಲೇ ಬಿಡಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ ಅವರು. ಅದಕ್ಕೆ ನಾನು ಸುಮ್ಮನಾದೆ ಅತ್ತ. ಅಷ್ಟೊತ್ತಿಗೆ ನಮ್ಮ ಹುಡುಗರು ದೊಡ್ಡವಾಗ್ತವೆ, ಆಮೇಲೆ ಅತ್ತಗೆ ಅವ್ರನ್ನ ಬಿಟ್ಟು ನಾನು ಉಪ್ಪಿನಕಾಯಿ ಮಾಡಕ್ಕೆ ಶುರು ಮಾಡ್ಬೋದು ಅಂತ ಸುಮ್ಮನಾಗಿದ್ದೀನಿ. ಈಗ ಬೇರೆ ಈಗಿನ ಹೊಸ್ದಾಗಿ ಬಂದಿದ್ದೀನಿ ಊರಿಗೆ. ಇನ್ನು ಇವು ಇಲ್ಲೆಲ್ಲ ಅಡ್ಜಸ್ಟ್ ಆಗಬೇಕಲ್ಲ, ನಾನು ಹುಡುಗರು ಎಲ್ಲನ. ಈಗ ಬೇರೆ ಇಲ್ಲಿ ಬೇರೆ ನೋಡ್ಕೊಂಬರು ಬೇರೆ ಇಲ್ಲ, ನಾನೇ ನೋಡ್ಕೋಬೇಕು. ಅದಕ್ಕೆ ಸುಮ್ಮನಾಗಿದ್ದೀನಿ ಅತ್ತ. ಇನ್ನೇನು ಮಾಡೋದು? ಹೌದೇನು? ಬಿಡು, ಹಂಗೆ ಮಾಡು. ಇನ್ನೂ ಸ್ವಲ್ಪ ದಿನ, ಇನ್ನೊಂದು 2-3 ತಿಂಗಳು ಬಿಟ್ಟೇನೆ ಶುರು ಮಾಡುವಂತೆ ಬಿಡು. ಯಾಕೆ ಸುಮ್ಮನೆ ಈಗಿನ ಊರಿಗೆ ಬಂದಿನ 1 ತಿಂಗಳು ಆಗಿಲ್ಲ, ಅಲ್ಲಿ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೋದ್ರೆ ಹುಡುಗರು ಬಿಟ್ಟಿರಲ್ಲ. ಅಲ್ಲಿ ಬೇರೆ ನಿನ್ ಬೇರೆ ಕೊಟ್ಟಿಗೆ ಮಾಡ್ಕೊಂಡವ್ರೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹೋಗ್ಲಿ ಬಿಡು. ಅದು ಸರಿ, ನಿನ್ ಗಂಡ ಎಲ್ಲಿ? ಏನೋ ಹತ್ತಿ ಹಾಕಿದ್ರಲ್ಲ, ಎಷ್ಟಾಯ್ತು ಹತ್ತಿ? ಇನ್ನೂ ತಗೊಂಡು ಹೋಗೈತಯ್ಯಪ್ಪ ಮಾರಕ್ಕೆ, ಸಂತಿಗೆ ಇದು ಮಾರ್ಕೆಟ್ಗೆ ಹಾಕಿ ಬರೋಕ್ಕೆ. ಬಂದರೆ ಗೊತ್ತಾಗುತ್ತೆ ಎಷ್ಟು ಕ್ವಿಂಟಲ್ ಆಯಿತು, ಎಷ್ಟು ಬಂತು ದುಡ್ಡು ಅಂತಾನೆ. ಓ ಹೌದೇನು? ಪರವಾಗಿಲ್ಲ ಕಣಮ್ಮ, ಹೆಂಗೋ ನಿನ್ ಗಂಡ ಚೆನ್ನಾಗಿ ದುಡಿತಾನೆ, ನೀನು ಚೆನ್ನಾಗಿದ್ದೀಯ ಅಲ್ವಾ?
ನಾನೇನೋ ಚೆನ್ನಾಗಿದ್ದೀನಮ್ಮ. ಏನ್ ಮಾಡೋದು ಹೇಳು, ಎಲ್ಲ ಆಸ್ತಿ ಎಲ್ಲ ನನ್ನ ಅತ್ತೆ ಹೆಸರಿಗೈತಿ. ನಮ್ಮ ಅತ್ತೆ ನನ್ನ ಹೆಸರು ಮಾಡಿಸು ಅಂದ್ರೆ ಇನ್ನ ಮಾಡ್ಸಲ್ಲ ಅಂತಾಳೆ. ಏನ್ ಮಾಡೋದು? ಅದನ್ನೇ ಹೇಳ್ತಿತ್ತು ಕಣೆ ನಿಮ್ಮ ಅತ್ತಿವಾಗಿನ. ಅಯ್ಯೋ ನಾನು ಮದುವೆ ಮಾಡ್ಸಿದಿ, ನಾನು ಗೌರಿನ ಚೆನ್ನಾಗಿದೀಯಲ್ವೇನಕ್ಕ ಇವಾಗ ಅಂತಂದ್ರೆ ಏನ್ ಚಂದನೋ ಏನೋ. ಮದುವೆ ಮಾಡ್ಕೊಂಡಾಗ ಚೆನ್ನಾಗಿದ್ಲು, ಈಗ ಎಲ್ಲದಕ್ಕೂ ಮುಗಿ ತಿರುತ್ತಾಳೆ ಹಂಗೆ ಹಿಂಗೆ ಅಂತಾರ ಬೈಕೆಂತಿತ್ತಮ್ಮ ನಿಮ್ಮತ್ತೆ ನಿನ್ನ. ಯಾಕೆ ಚೆನ್ನಾಗಿ ನೋಡ್ಕೊಂಬಲ್ಲಿ ನೀನು. ಅಯ್ಯೋ ತಗ, ಆ ಮುತ್ತಿಗೆ ಹೆಂಗ್ ನೋಡ್ಕೊಂಡ್ರು ಕಷ್ಟನೇ. ಒಂಬಕ್ಕಿಕ್ಕಿರೋ ಕಷ್ಟ, ಇಕ್ತಿದ್ರು ಕಷ್ಟ. ಅದು ಯಾವಾಗ್ಲೂ ಹಿಂಗೆ ಮತ್ತಿಗೆ ಎಲ್ಲ ತಗೊಂಡು ಸಿಕ್ಕಿತ್ತಾರ್ದಾಗೆಲ್ಲಾರ ನನ್ನ ಸೊಸೆ ನೋಡ್ಕೊಂಬಲ್ಲ ಅಂತ ಹೇಳೋದೇ ಆತು. ನೋಡ್ಕೊಂಬಲ್ಲ ಅಂದ್ರೆ ಅಲ್ಲ, ನಾನು ಸೊಸೆ ಅಂತ ಹೇಳಿ ನಾನು ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡ್ಸತ್ತೆ, ಲೋನ್ಗಿನ್ ತಗೊಂಡು ನಾವು ಏನಾದ್ರೂ ಮಾಡೋಣ ಅಂತ ನಾನು ಹೇಳಿದ್ರೆ ನೀ ಮಾಡ್ಸಲ್ಲ ಹಂಗೆ ಹಿಂಗೆ ಅಂತಾನ ನನ್ನ ಹತ್ರನೇ ಕತೆ ಬುಲ್ಡೆ ಹೊಡಿತಾಳೆ ನಮ್ಮತ್ತೆ. ಎಲ್ಲರೂ ಅಷ್ಟೇ ಕಣೆ, ನಮ್ಮ ಮನೆಗೂ ಅಷ್ಟೇ, ನಮ್ಮ ಅತ್ತೇನು ಹಂಗೇನಿ. ಸೊಸೆಯರಂದ್ರೆ ಕಾಲ್ ಕಸ ಹಂಗೆ ನೋಡ್ಕೊಂತಾರೆ. ಹೆಂಗೋ ನಮ್ಮ ಸೂಜಿ ಅದೃಷ್ಟ ಮಾಡ್ಯಾಳ ಕಣಿ. ಅಯ್ಯಮ್ಮ ದೇವಮ್ಮ ಚೆನ್ನಾಗಿ ನೋಡ್ಕೊಂತಳಂತೆ. ಹೌದೇನು? ನೋಡ್ಕೊಂತ ಏನ್ ಮಾಡ್ತಾಳಮ್ಮ? ಉಪ್ಪಿನಕಾಯಿ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತಾಳಲ್ಲ ಸೊಸೆ, ಅದಕ್ಕೆ ಚೆನ್ನಾಗಿ ನೋಡ್ಕೊಂತಾಳೆ. ಒಂದಿಟ್ಟು ದುಡ್ಡು ಕಮ್ಮಿ ಆಗ್ಲಿ ಆವಾಗ ಗೊತ್ತಾಗುತ್ತೆ ಅತ್ತೆ ಬಂಡವಾಳ ಏನು ಅಂತಾನ. ಈಗ ದುಡಿತಾಳಲ್ಲ ಉಪ್ಪಿನಕಾಯಿ ಬೇರೆ ಚೆನ್ನಾಗಿ ಮಾಡ್ತಾಳಂತೆ, ಅದೇದ ಆರ್ಡರ್ ಬೇರೆ ತಾಂತಾಳೆ ದೊಡ್ಡದ, ಅದಕ್ಕೆ ಚೆನ್ನಾಗಿ ನೋಡ್ಕೊಂತಾಳೆ. ಒಂದಿಟ್ಟು ದುಡಿಯೋದು ಕಮ್ಮಿ ಆಗ್ಲಿ ಅವಾಗ ಗೊತ್ತಾಗುತ್ತೆ ಅವಳ ಬಂಡವಾಳ ಏನು ಅಂತ ಮುಂದೆ. ಅದು ಸರಿ ನಿಮ್ಮತ್ತೀಗ. ನಾನು ಒಂದಿಟ್ಟು ಅಕ್ಕೆ ಮತ್ತೀಗ ದುಡಿಯೋರ್ಗೆ ಮರ್ಯಾದೆ ಜಾಸ್ತಿ. ನಾನು ಅಕ್ಕೆ ಉಪ್ಪಿನಕಾಯಿ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಏನ್ ಮಾಡ್ತೀಯ, ಅದು ಯಾವ್ದನು ಯಾಕೋ ನೆರವೇರ್ತಾನೇ ಇಲ್ಲ. ದುಡಿದ್ರೆ ಮತ್ತೀಗ ಬೆಲೆ ನೋಡು. ಆ ಸೂಜಿ ದುಡಿಯೋದಕ್ಕೆ ಅವ್ರ ಅತ್ತೆ ಅವಳ ಗಂಡ ಎಲ್ಲನ ಅವಳಿಗೆ ಅನುಕೂಲ ಮಾಡ್ಕೊಡ್ತಾರೆ. ಅವಳು ಏನಂದ್ರು ತಿರ್ಸಿ ಮಾತಾಡಲ್ಲ, ಚೆನ್ನಾಗಿ ನೋಡ್ಕೊಂತಾರೆ. ಅವ್ರ ಅತ್ತೆ ಮಾಡ್ತಾಳಂತೆ ಮನೆಗೆಲ್ಲ ಕೆಲಸನ. ಇವಳು ಬರೀ ಉಪ್ಪಿನಕಾಯಿ ಮಾಡೋದು, ಉಪ್ಪಿನಕಾಯಿ ಆಟ ತಾಮದು, ಉಪ್ಪಿನಕಾಯಿ ಕೊಟ್ಟು ಬರೋದು ಅಂಗಡಿ ಪಂಡಿಗೆ, ಅದೇ ಕೆಲಸ ಅಂತ ಇವಳ್ದು. ಓ ಏನಮ್ಮ ಇಬ್ರು ಸ್ನೇಹಿತರೇ ಇರ್ದು ಜೋರಾಗೈತೆ ಮಾತುಕತೆ. ಏನಿಲ್ಲ ಕನ್ನಡ, ನಮ್ಮ ಹುಡುಗರು ಮನೆ ಕಂಡಿದ್ರು ಬೇಜಾರಾಗದ. ಅಕ್ಕಿ ಗೌರಿ ನನ್ನ ಮಾತಾಡ್ಸೋಣ, ಸ್ಯಾನೆ ದಿನ ಆಗೈತೆ ನಿಮ್ಮ ಅಂತಕ್ ಬಂದು ಅಂತ ಬಂದೆ. ಅತಿ ತಗೊಂಡೋಗಿದ್ದಂತೆ ಮಾರಕ್ಕೆ. ಹೆಂಗಾಯ್ತು? ಎಷ್ಟು ಕ್ವಿಂಟಲ್ ಆಯ್ತಣ್ಣ? ಆಯ್ತಮ್ಮ, ನಮ್ದೆಲ್ಲನ ಒಂದು 6 ಕ್ವಿಂಟಲ್ ಆತು. 6 ಕ್ವಿಂಟಲ್ ಆಯ್ತಾ? ಪರವಾಗಿಲ್ಲ, ಚೆನ್ನಾಗೇ ಬಂದೈತೆ. ಎಷ್ಟು ಬಂತು ದುಡ್ಡು? 12,000 ಬಂದೈತಿ. ಶಿವಂದು 10 ಕ್ವಿಂಟಲ್ ಆತು. ಶಿವನ? ಯಾವ ಶಿವಣ್ಣ? ಅದೇನಮ್ಮ ಶಿವು, ಜಿಲೇಬಿ ಗಂಡ. ಅವನು ತಗೊಂಬಂದಿದ್ದ ಇವತ್ತು ಹತ್ತಿನ. ಅವ್ರದ್ದು ಒಂದು ಸ್ವಲ್ಪ ಚೆನ್ನಾಗಿತ್ತು. ಅವರೆಲ್ಲ ಮಳೆ ಬರೋದಕ್ಕೂ ಮುಂಚೆ ಎಲ್ಲ ಬಿಡಿಸಿಕ್ಕೊಂಬಿಟ್ಟಿದ್ರ, ಅದಕ್ಕೆ ಚೆನ್ನಾಗಿ ರೇಟೂ ಸಿಕ್ತು ಅವ್ರದ್ದು. ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬಂದು ಅವನು ಮಂತಕ್ಕೆ ಹೋದ, ನನ್ನ ಜೊತೆಗೆ ಬಂದ. ಒಂದೇ ಬಸ್ನಾಗೆ ಬಂದ್ವಿ ನಾನು ಅವನು. ಚೆನ್ನಾಗಿ ದುಡ್ಡಾಯ್ತು. ಅಯ್ಯೋ ಬಿಡ್ರಿ, ಅವ್ರದ ನಾವೇನು ಕೇಳಿವ, ಯಾಕೆ ಕೇಳಕ್ ಹೋಗ್ತೀರಾ? ಅವ್ರ ಸುದ್ದಿನೇ ಬೇಡ ನಮಗೆ. ಅಲ್ವೇ, ಅವರು ಮನೆಯವರೇ ಎಲ್ಲ ಬಿಡಿಸವ್ರೆ, ಕೂಲಿನೂ ಕಡಿಮೆ. ಈಗ ನಮ್ಮದು ಕೂಲಿನೇ ಆಗುತ್ತೆ ಒಂದು 2,000 3,000. ನಾವು ಯಾರು ಮನೆಯವ್ರು ಮಾಡಿಲ್ವಲ್ಲ, ಬರೀ ಕೂಲಿ ಆಳ್ನಿಗಿಟ್ಟೆ ಮಾಡಿಸಿದೀವಲ್ಲ ಕೆಲಸ ಎಲ್ಲನ, ಕಳೆ ತೆಗಿಯೋದು, ಹತ್ತಿ ಬಿಡಿಸೋದು ಎಲ್ಲನ ಕೂಲಿಗೆ ಹೋಗುತ್ತೆ. ಆದರೆ ಅವ್ರೇನು ಕೂಲಿ ಜಾಸ್ತಿ ಇಕ್ಕಿಲ್ವಂತೆ, ಬರೇ ಬಿಡ್ಸೋಕ್ಕಷ್ಟೇ ಕೂಲಿ ಇಕ್ಕಿದೀವಿ ಅಷ್ಟೇ. ಜಾಸ್ತಿ ಏನು ನಮ್ದೇನು ಕೂಲಿ ಆಗಿಲ್ಲ, ಒಂದು 1,000 ರೂಪಾಯಿ ಒಳಗೆ ಅಷ್ಟೇ ಕೂಲಿಗೆ ಇಕ್ಕಿರೋದು ಅಂತ ಹೇಳ್ತಿದ್ದಪ್ಪ ಅವನು. ಅಯ್ಯೋ ಆಯಪ್ಪಂತಾಗೆ ಯಾಕೆ ಮಾತಾಡಕ್ ಹೋಗ್ತೀರಾ? ಸುಮ್ಮನೆ ಬರಕ್ಕಾಗಲ್ವೇ ನಿಮ್ಗೆ? ನಮ್ಗೆ ಆಗರ್ತಾಗೆ ಯಾಕೆ ಮಾತಾಡ್ಬೇಕು? ಸುಮ್ಮನೆ ಬರ್ರಿ, ತತ್ತರಿ ದುಡ್ಡ. ಅಯ್ಯೋ ಮಾತಾಡ್ಸಿರಿ, ಮಾತಾಡ್ದಂಗೆ ಹಂಗೆ ಬರೋಕ್ಕಾಗುತ್ತೇನೆ ಗೌರಿ, ನೀನು ಒಳ್ಳೆ ಬಿಡು. ಮಾತಾಡ್ಸ್ತಿಡ್ಕೆ ಏನಾಯ್ತು ಇವಾಗ? ನನಗೆ ಹೊಟ್ಟಸ್ತೈತೆ, ನಡಿ ಮುಂಬಕ್ಕಿಕ್ ನಡಿ. ಅಯ್ಯೋ ಕೊಡ್ರಿ ಮೊದಲು ದುಡ್ಡು ಕೊಡಿ, ನಾನು ತಗೊಂಡೋಗಿ ಟೈಮ್ ಹಾಕಿಕ್ತೀನಿ. ಅಯ್ಯೋ ಗೌರಿ, ಇಲ್ಲೇ ನಿಂತ್ಕೊಂಡು ದುಡ್ಡು ಕೊಡು ಅಂತಿದೆಯಲ್ಲ, ಏನು ನಾನೇನು ದುಡ್ಡೇನು ತಗೊಂಡೇನು ಓಡೋಗ್ತೀನ? ಕೊಡ್ತೀನಿ ನಡಿ. ನೀನೊಬ್ಳು ನೀನು. ಅಯ್ಯೋ ಇಲ್ಲಿ ಯಾರು ಇಲ್ಲ ಬಿಡ್ರಿ, ನೇತ್ರ ಇರೋದು. ಅವಳೇನೇನು ತಪ್ಪು ತಿಳ್ಕೊಂಬಲ್ಲ, ಏನು ದುಡ್ಡು ಕೇಳಿದ್ರೆ. ನೀವಂತೂ ಹೆಂಗಾಡ್ತೀರಮ್ಮ. ಬಾರಿ ನೇತ್ರ, ಬಾ ಊಟ ಮಾಡಿವಂತೆ. ಊಟ ಬೇಡ ಏನು ಬೇಡಮ್ಮ, ಹೋಗ್ತೀನಿ. ನಿನ್ ಗಂಡ ಬಂದೇವ್ರೆ ಆಯಪ್ಪ ಇಕ್ಕು, ಹೋಗ್ತೀನಿ ನಾನು. ಅಯ್ಯೋ ಬಾರಿ ಅಪ್ರೂಪ್ ಬಂದಿದ್ಯಾ. ನೀನು ಸ್ಯಾನೆ ದಿನ ಆಗಿತ್ತು ನಮ್ಮ ಅಂತಕ್ಕೆ ಬಂದು ಹಂಗೆ ಹೋಗ್ತೀಯೇ. ಬಾ ಹೋಗಿವಂತೆ, ಕಾಪಿನಾದ್ರೂ ಕಾಸು ಕೊಡ್ತೀನಿ. ಅಯ್ಯೋ ಕಾಪಿ ಬೇಡ ಏನು ಬೇಡ, ಹೋಗು ಪಾಪ. ಅಣ್ಣಗೆ ಹೊಟ್ಟೆ ಹಸ್ತೈತಂತೆ, ಊಟಕ್ಕೆ ಹೋಗು. ನಾನು ಹೋಗ್ತೀನಿ, ನಮ್ಮ ಹುಡುಗರೇನೋ ಎದ್ದೇವ್ರೇನೋ, ಹೋಗ್ತೀನಿ ಹೋಗು. ಸರಿ ನಮ್ಮ ಹೋಗು. ಬರ್ರಿ ನೀವು. ದುಡ್ಡು ಕೊಡ್ರಿ ಅಂದ್ರೆ ಕೊಡೋದೇ ಇಲ್ಲ. ಆ ಮುದುಕಿ ಬಂದು ಎಲ್ಲಿ ನೋಡಿರೆ ಬಿಡಲ್ಲ. ನನಗೆ ಕೊಡು ನಾನೇ ಕೆಂಪ್ತೀನಿ ಅಂತ ಬರುತ್ತೆ ಅದು ಮುದುಕಿ. ಆ ಮುದುಕಿ ಬರೋ ಅಷ್ಟರಲ್ಲಿ ಮೊದಲಿಸ್ಕೋಬೇಕು ದುಡ್ಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.